ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾವ್ಯ ನಾಯ್ಕ್ ಅಂತ. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೆಕೆಂಡ್ PUC accountancy subject. This is my first video, and all of you know guys, accountancy is a subject which carry for totally 100 marks. The weightage of the subject is 100 marks. Let us see the syllabus first. Chapter head and total marks. ಸೊ ಇಲ್ಲಿ ಆ ಚಾಪ್ಟರಿಗೆ ಎಷ್ಟು ಮಾರ್ಕ್ಸ್ ಟೋಟಲ್ ಆಗಿ ಕ್ಯಾರಿ ಆಗುತ್ತೆ ಅಂತ ನಾನು ಡಿಸ್ಕ್ಲೋಸ್ ಮಾಡ್ತೇನೆ. ಬಟ್ ಇದು ಏನು ಸಿಲೆಬಸ್ ಇದೆ, ಇದು ಪ್ರೆಸೆಂಟ್ ಇಯರ್ನ ಸಿಲೆಬಸ್ ಅಲ್ಲ. ನಮ್ಮ PU ವೆಬ್ಸೈಟಲ್ಲಿ ಯಾವುದೇ ರೀತಿ ಅಪ್ಡೇಟ್ ಸಿಲೆಬಸ್ಸಿಗೆ ರಿಲೇಟೆಡ್ ಆಗಿ ಇಲ್ಲ. ಸೊ ನಾನೇನು ಈ ಪ್ರೀವಿಯಸ್ ಇಯರ್ನ ಸಿಲೆಬಸ್ ಏನಿತ್ತು ಅದನ್ನೇ ಇಲ್ಲಿ ಕನ್ಸಿಡರ್ ಮಾಡಿದ್ದೇನೆ. ಸೊ ಅದ್ರ ಪ್ರಕಾರ ಮಾರ್ಕ್ಸ್ ಹೇಗೆ ಅಲಾಟ್ ಆಗಿದೆ, ಯಾವ್ಯಾವ ಚಾಪ್ಟರ್ಸ್ ಇತ್ತು ಅಂತೇಳಿ ಡಿಸ್ಕಷನಿಗೆ ತೊಗೊಂಡಿದ್ದೇನೆ. ಹಾಗೇನಾದರೂ ಯಾವುದಾದ್ರೂ ಚಾಪ್ಟರ್ ಬ್ಲೋ ಆಫ್ ಆಗಿದ್ದರೆ ಅಥವಾ ಯಾವುದಾದ್ರೂ ಚಾಪ್ಟರ್ನ ಆ್ಯಡ್ ಮಾಡಿದಿದ್ದರೆ ನಾನು ಅದನ್ನ ಮತ್ತೆ ರೀಅಪ್ಲೋಡ್ ಮಾಡ್ತೇನೆ. ಸೊ ಇವಾಗ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ದಿಸ್ ಚಾಪ್ಟರ್ ಈಸ್ ಕ್ಯಾರಿ ಫಾರ್ 15 marks. ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ದಿಸ್ ಚಾಪ್ಟರ್ ಈಸ್ ಕ್ಯಾರಿ ಫಾರ್ 9 marks. ನೆಕ್ಸ್ಟ್ reconstitution of partnership, that is admission of partner, which carry for 15 marks. Next, reconstitution of partnership firm related to retirement or death of partner. This chapter is carry for 13 marks. And dissolution of partnership firm. This chapter is carry for 14 marks. ಸೊ ಇಲ್ಲಿ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಪಾರ್ಟ್ನರ್ಶಿಪ್ ರಿಲೇಟೆಡ್ ಆಗಿಯೇ ಇದಿಷ್ಟು ಚಾಪ್ಟರ್ಸ್ಗಳು ಕವರ್ ಆಗುತ್ತೆ. ಇಲ್ಲಿ ನೀವೇನು ಸ್ಟಡಿ ಮಾಡ್ತೀರಿ, ಬೇಸಿಕ್ ಥಿಂಗ್ಸನ್ನು ಸ್ಟಡಿ ಮಾಡ್ತೀರಿ, ಅಂದರೆ ಫಂಡಮೆಂಟಲ್ಸ್ ಅಂತ ಹೇಳ್ಬೋದು ನಾವು. ಅದನ್ನು ಈ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀರಿ ನೀವು. ರಿಮೈನಿಂಗ್ ಎಲ್ಲ ಇಲ್ಲಿ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಅಂದರೆ ಅಡ್ಮಿಷನ್ ಆದಾಗ, ಪಾರ್ಟ್ನರ್ಸ್ ಅಡ್ಮಿಷನ್ ಆದಾಗ ಯಾವ ಥರ ಸಿಚುವೇಶನ್ಸ್ ಇರುತ್ತೆ, ಪಾರ್ಟ್ನರ್ಸ್ ರಿಟೈರ್ಮೆಂಟ್ ಆರ್ ಡೆತ್ ಆದಾಗ ಯಾವ ಥರ ಸಿಚುವೇಶನ್ಸ್ ಇರುತ್ತೆ, ನೆಕ್ಸ್ಟು ಡಿಸಲ್ಯೂಷನ್ ಆದಾಗ ಯಾವ ಥರ ಸಿಚುವೇಶನ್ಸ್ ಇರುತ್ತೆ. ಅಂದರೆ ಇದನ್ನ ನೀವು ಬೇರೆ ಬೇರೆ ಕೇಸ್ ವೈಸಲ್ಲಿ, ಚಾಪ್ಟರ್ ವೈಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಿ. ಸೊ ನಾನಿಲ್ಲಿ ಪ್ರೆಸೆಂಟ್ಲಿ ತೊಗೊಂಡಿರೋ ಸಬ್ಜೆಕ್ಟ್ ಅಂತ ಅಂದರೆ ಇಲ್ಲಿ ಇವಾಗ ಚಾಪ್ಟರ್ ಅಂತ ಅಂದರೆ ಸೆಕೆಂಡ್ ಚಾಪ್ಟರ್ನ ತೊಗೊಂಡಿದ್ದೇನೆ, ದಟ್ ಈಸ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ಸೊ ನಾನು ಫಸ್ಟ್ ಯಾಕೆ ಈ ಚಾಪ್ಟರ್ನ ತೊಗೊಂಡಿರೋದಂತ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ಇದು, ಮತ್ತು ಇಲ್ಲಿಂದ 1, 2, 3 ಈ 3 ಚಾಪ್ಟರ್ಸ್ ಏನಿದೆ ಕವರ್ ಆಗುತ್ತೆ, ಅಂದರೆ ಬೇಸ್ ಇದೆ ಇದು ಈ ಚಾಪ್ಟರಿಗೆ. ಸೊ ನಾನಿಲ್ಲಿ ಫಸ್ಟ್ ಇಲ್ಲಿ ತೊಗೊಂಡಿರೋದು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ನ ತೊಗೊಂಡಿದ್ದೇನೆ. ಸೊ ಇದಿಷ್ಟು ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನಾನು ಅಕೌಂಟಿಂಗ್ ಫಾರ್ ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ನ ತೊಗೊಳ್ತೇನೆ. ಓಕೆ, ಲೆಟ್ಸ್ ಮೂವ್. ನೆಕ್ಸ್ಟ್ ಯಾವ್ಯಾವ ಚಾಪ್ಟರ್ ಇದೆ ಅಂತ ನೋಡೋಣ. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ದಿಸ್ ಚಾಪ್ಟರ್ ಈಸ್ ಕ್ಯಾರಿ ಫಾರ್ 15 marks. And issues and redemption of debentures, which carry for 19 marks. Financial statement of companies, which carry for 9 marks. Analysis of financial statement, which carry for 15 marks. Accounting ratio, which carry for 19 marks. And finally, cash flow statement, which carry for 9 marks. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನಾನಿಲ್ಲಿ ಪಾರ್ಟ್ನರ್ಶಿಪ್ ಅಕೌಂಟಿಗೆ ರಿಲೇಟೆಡ್ ಆಗಿ ಸ್ಟಾರ್ಟಿಂಗಲ್ಲಿ ನಾನು ತೊಗೊಂಡಿದ್ದೇನೆ ಅಂತ ಹೇಳಿ. ಅಂದರೆ ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ ಫಸ್ಟ್ ಚಾಪ್ಟರ್, ಬಟ್ ನಾನು ಅದನ್ನ ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಸೆಕೆಂಡ್ ಚಾಪ್ಟರಿಂದ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಕಂಪ್ಲೀಟಾಗಿ ಪಾರ್ಟ್ನರ್ಶಿಪ್ ಸೀರೀಸ್ ಮುಗಿದ ಮೇಲೆ ನಾನೇನು ಮಾಡ್ತೇನೆ, ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅದನ್ನು ತೊಗೊಳ್ತೇನೆ, ಆ ಟಾಪಿಕ್ನ ತೊಗೊಳ್ತೇನೆ. ಸೊ ಇಲ್ಲಿ ಹೇಗಾಗುತ್ತೆ ವಿಡಿಯೋಸ್ ಅಂತ ಅಂದರೆ ಸೀರೀಸ್ ವೈಸಲ್ಲಿ ಆಗ್ತಾ ಹೋಗುತ್ತೆ. 1, 2, 3, 4 ಹೀಗೆ ಸೀರೀಸ್ ವೈಸಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಯಾವುದೇ ವಿಡಿಯೋನು ಸ್ಕಿಪ್ ಮಾಡ್ಕೊಳ್ಬೇಡಿ. ಸೊ ಕನೆಕ್ಷನ್ ಇರುತ್ತೆ ಒಂದು ವಿಡಿಯೋಗಿಂದ ಸೆಕೆಂಡ್ ವಿಡಿಯೋಗೆ. ಸೊ ಇದು ನನ್ನ ಪಾರ್ಟ್ನರ್ಶಿಪ್ಪಲ್ಲಿ ಫಸ್ಟ್ ವಿಡಿಯೋ. ಸೊ ಈ ಚಾಪ್ಟರಲ್ಲಿ ಏನೇನು ಕಲಿತೀವಿ ಅಂತ ನೋಡೋಣ. ನಾನು ಈ ಸ್ಲೈಡಲ್ಲಿ ತೊಗೊಂಡಿರೋದು ಫಸ್ಟ್ ಅಂತ ಅಂದರೆ ಇಲ್ಲಿ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್, ದೆನ್ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. Let's see what is partnership. It is a agreement or it is a relationship between two persons.
ಸೊ ಪಾರ್ಟ್ನರ್ಶಿಪ್ ಆ್ಯಸ್ ನೇಮ್ ಶೋಸ್ ಪಾರ್ಟ್ನರ್, ಹೌದಾ? ಪಾರ್ಟ್ನರ್ ಇದ್ದಾರೆ ಅಂತ ಅಂದರೆ ಅಲ್ಲಿ ಒಬ್ಬರಿದ್ರೆ ಅದು ಪಾರ್ಟ್ನರ್ ಅಂತ ಅನ್ಸ್ಕೊಳ್ಳೋದಿಲ್ಲ, ಒಬ್ಬರಿಗಿಂತ ಜಾಸ್ತಿ ಇರಬೇಕು. ಸೊ ಇಬ್ಬರು ಇರಬೇಕು, ಇಲ್ಲಾಂದರೆ ಇಬ್ಬರಿಗಿಂತ ಜಾಸ್ತಿ. ಸೊ ಪಾರ್ಟ್ನರ್ಶಿಪ್ ಅಂತ ಆಗ ಕನ್ಸಿಡರ್ ಆಗುತ್ತೆ. ಸೊ ಪಾರ್ಟ್ನರ್ಶಿಪ್ ಇಟ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್. ಸೊ ಇಲ್ಲಿ ನೋಡಿ, ನಾವು ಪಾರ್ಟ್ನರ್ಶಿಪ್ಪನ್ನು ಅಕೌಂಟ್ ಅನ್ನೋ ಸಬ್ಜೆಕ್ಟಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ನಾವು ಈ ಕಾನ್ಸೆಪ್ಟನ್ನು ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗಿ ನೋಡಬೇಕು. ಸೊ ಇಲ್ಲಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ? ಪ್ರಾಫಿಟ್ನ ಅರ್ನ್ ಮಾಡೋದು ಮತ್ತು ಅದನ್ನ ಶೇರ್ ಮಾಡ್ಕೊಳ್ಳೋದು. ಅವರು ಅದನ್ನ ಈಕ್ವಲಿನೂ ಶೇರ್ ಮಾಡ್ಬೋದು, ಅಥವಾ ಆ್ಯಸ್ ಪರ್ ದ ಅಗ್ರಿಮೆಂಟ್ ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಾಗ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದ್ರ ಪ್ರಕಾರವಾಗಿ ಅವರು ಪ್ರಾಫಿಟ್ನ ಶೇರ್ ಮಾಡ್ಬೋದು. ಅಂದರೆ ಪಾರ್ಟ್ನರ್ಶಿಪ್ ಇಟ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್. ಬಿಸ್ನೆಸ್ ಮಾಡೋದೇ ಯಾಕೆ? ಪ್ರಾಫಿಟ್ನ ಅರ್ನ್ ಮಾಡೋದಕ್ಕೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ಅವರು ಆ ಪ್ರಾಫಿಟನ್ನು ಏನು ಮಾಡಬೇಕು? ಅವರ ಪಾರ್ಟ್ನರ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು. ಲೆಟ್ಸ್ ಸಿ ದ ಮೀನಿಂಗ್. ಇಟ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಒನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. So it is a relationship. It is clear that it is a relationship between persons. Persons ಅಂತ ಅಂದರೆ ಅಲ್ಲಿ ಒಬ್ಬರಲ್ಲ ಇಬ್ಬರು ಇರ್ತಾರೆ ಅಥವಾ ಇಬ್ಬರಿಗಿಂತ ಜಾಸ್ತಿ. ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ ಅಂದರೆ ಅವರ ಮಧ್ಯೆ ಒಂದು ಅಗ್ರಿಮೆಂಟ್ ಇರ್ತದೆ. ಏನು ಅಗ್ರಿಮೆಂಟು? ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್. ಸೊ ನೋಡಿ, ಇಲ್ಲಿ ನಾನು ಕೆಲವೊಂದನ್ನು ಹೈಲೈಟ್ ಮಾಡ್ತಾ ಇದ್ದೇನೆ, ಕೆಲವೊಂದು ವರ್ಡನ್ನು. ಯಾಕೆ ಅಂತ ಅಂದರೆ ಈ ವರ್ಡ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಫೀಚರ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಅದಕ್ಕೋಸ್ಕರ ಈ ವರ್ಡ್ಸ್ಗಳನ್ನೆಲ್ಲ ನಾನು ಹೈಲೈಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದಿದೆ ಇಲ್ಲಿ ನೋಡ್ರಿ, ಸೆಂಟೆನ್ಸ್ ಕ್ಯಾರಿಡ್ ಒನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಹೀಗಂದರೆ ಏನು ನೋಡಿ, ಈ ಬಿಸ್ನೆಸ್ ಅನ್ನೋದು, ಪಾರ್ಟ್ನರ್ಶಿಪ್ ಅನ್ನೋದು ಎಲ್ಲರೂ ಸೇರಿ ಮಾಡಬಹುದು, ಅಥವಾ ಯಾರಾದರೂ ಒಬ್ಬ ಪಾರ್ಟ್ನರ್ಸ್ ಉಳಿದ ಪಾರ್ಟ್ನರ್ಸ್ನ ಬಿಹಾಫ್ ಆಗಿ ಮಾಡಬಹುದು ಅಂತ ಹೇಳಿ. ಹಾಗಂತ ಹೇಳಿದ ಮಾತ್ರಕ್ಕೆ ಅವ್ರ ಮಧ್ಯೆ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ ಅಂತ ಅಲ್ಲ. ಒಳ್ಳೆ ರಿಲೇಷನ್ಶಿಪ್ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ಅವರು ಬಿಸ್ನೆಸ್ಸನ್ನು ಮಾಡ್ತಾರೆ. ಈಗ ಎಲ್ಲ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋದು ಅಂತ ಅಂದರೆ ಒಂದು, ಅವ್ರ ಅಮೌಂಟನ್ನು ಶೇರ್ ಮಾಡ್ಕೊಳ್ಬೋದು, ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಶೇರ್ ಮಾಡ್ಕೊಳ್ಬೋದು. ಅಂದರೆ ಎಲ್ಲರೂ ಸೇರಿ ಮಾಡುವಂಥ ಬಿಸ್ನೆಸ್. ಕ್ಯಾರಿಡ್ ಒನ್ ಬೈ ಆಲ್, ಎಲ್ಲರೂ ಸೇರಿ ಮಾಡುವಂಥದ್ದು. ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಹಾಗಂತ ಅಂದರೆ ಒಬ್ಬ ಪಾರ್ಟ್ನರ್ ಇರ್ತಾನೆ, ಅವನು ಎಲ್ಲರ ಕೈಯಿಂದ, ರಿಮೈನಿಂಗ್ ಪಾರ್ಟ್ನರ್ಸ್ ಕಡೆಯಿಂದ ಅವನು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ. ಕಲೆಕ್ಟ್ ಮಾಡ್ಕೊಂಡು ಅವನು ಬಿಸ್ನೆಸ್ನ ಮಾಡ್ತಾನೆ. ಈ ಸಿಚುವೇಷನಲ್ಲಿ ಏನು ಅಂತ ಅಂದರೆ ಅವ್ರ ಮಧ್ಯೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳಿ ಅರ್ಥ. ನಾನು ಅಮೌಂಟನ್ನು ಕೊಟ್ಟಿದ್ದೇನೆ, ನಾನೆಲ್ಲ ಬಿಸ್ನೆಸ್ನ ಡೀಲ್ ಮಾಡ್ತಾ ಇದ್ದೇನೆ, ನಾನೆಲ್ಲ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ನೋಡ್ಕೊಳ್ತಾ ಇದ್ದೇನೆ ಅಂದ ಮಾತ್ರಕ್ಕೆ ಅವನಿಗೆ ವ್ಯಾಲ್ಯೂ ಜಾಸ್ತಿ ಇದೆ, ಮತ್ತೊಂದು ಪಾರ್ಟ್ನರ್ಗೆ ವ್ಯಾಲ್ಯೂ ಕಡಿಮೆ ಇದೆ ಅಂತ ಅಲ್ಲ. ಅವ್ರ ಮಧ್ಯೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಅದಕ್ಕೆ ಏನು ಹೇಳ್ತಾರೆ? ಮ್ಯೂಚುವಲ್ ಏಜೆನ್ಸಿ ಅಂತ ಫೀಚರ್ಸಲ್ಲಿ ತಗೊಳ್ತಾರೆ. ಸಿ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಇಟ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಒನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ನೆಕ್ಸ್ಟ್, ದ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. Two or more persons. There should be at least two persons to form partnership. The maximum number of partners is limited to 100 as per Companies Act. ಸೊ ಇಲ್ಲಿ ನೋಡಿ, ನಿಮಗೆ ಡೌಟ್ ಬರುತ್ತೆ ಏನಂತ ಅಂದರೆ, ಇಬ್ಬರು ಪಾರ್ಟ್ನರ್ಸ್ ಇದ್ದರೆ ಬಿಸ್ನೆಸ್ನ ಮಾಡ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಾವು ಬಿಸ್ನೆಸ್ನ ಮಾಡಿದ್ರೆ ಅದಕ್ಕೂ ಪಾರ್ಟ್ನರ್ಶಿಪ್ ಅಂತಾರೆ. ಹಾಗಾದರೆ ಲಿಮಿಟ್ ಎಷ್ಟಿರತ್ತಪ್ಪ? ಲಿಮಿಟ್ ನೋಡ್ಕೊಳ್ಳಿ ಇಲ್ಲಿ. ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್ 2013 ಏನು ಹೇಳುತ್ತೆ ಅಂತ ಅಂದರೆ, ಲಿಮಿಟ್ 100 ಲಿಮಿಟ್ ಅಂತ ಕೊಟ್ಟಿದ್ದಾರೆ. ನೀವು ಇಬ್ಬರು ಮಿನಿಮಮ್ ಅಂತ ಅಂದರೆ ಇಬ್ಬರು ಇರಬೇಕು ಪಾರ್ಟ್ನರ್ಸ್. ಈಗ ಇಬ್ಬರಿರಲ್ಲ, ನೀವು 100ವರೆಗೂ ನೀವು ಲಿಮಿಟಲ್ಲಿ ಇಟ್ಕೊಳ್ಬೋದು. 100ಗಿಂತ ಜಾಸ್ತಿ ಮೆಂಬರ್ಸ್ನ ಇಟ್ಕೊಂಡು ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀರಿ ಅಂತ ಅಂದರೆ ಅದು ಇಲ್ಲೀಗಲ್ ಆಗುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ? ಕಂಪನೀಸ್ ಆ್ಯಕ್ಟ್ 2013 ಹೇಳ್ತಾ ಇದೆ. ಸೊ ಈ ಒಂದು ನಂಬರ್ ಏನಿದೆ ಇದು ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ ಆ್ಯಸ್ ಪರ್ ದ ಆ್ಯಕ್ಟ್.
ಇಲ್ಲಿ ನಾನು ಪ್ರೆಸೆಂಟ್ ಇಲ್ಲಿ ತೊಗೊಂಡಿರೋದೇನೆಂದರೆ ಕಂಪನೀಸ್ ಆ್ಯಕ್ಟ್ ತೊಗೊಂಡಿದ್ದೀನಿ 2013. ಅದರ ಪ್ರಕಾರ ಮ್ಯಾಕ್ಸಿಮಮ್ ನಂಬರ್ ಇಷ್ಟು 100 ಪಾರ್ಟ್ನರ್ಸ್ ಇಲ್ಲಿ ಇರ್ಬೋದು. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ದೇರ್ ಶುಡ್ ಬಿ at least 2 persons to form partnership. The maximum number of partners is limited to 100 as per Companies Act 2013. ಅದರ ಅರ್ಥ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ. ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಮಿನಿಮಮ್ ಅಂತ ಅಂದರೆ ಎಷ್ಟು ಜನ ಇರಬೇಕು? 2 ಮೆಂಬರ್ಸ್ ಇರಲೇಬೇಕು ಅಥವಾ 2 ಪಾರ್ಟ್ನರ್ಸ್ ಇರಲೇಬೇಕು. ನೆಕ್ಸ್ಟ್ ಫೀಚರ್ ಅಗ್ರಿಮೆಂಟ್. ಸೊ ನಾವು ಮೀನಿಂಗಲ್ಲಿ ಸ್ಟಡಿ ಮಾಡ್ತಾ ಕಲ್ತಿದ್ವಿ. ದೇರ್ ಶುಡ್ ಬಿ ಎ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಟು ಶೇರ್ ದ ಪ್ರಾಫಿಟ್ ಅಂತ. ಸೊ ಇದು ಒಂದು ಫೀಚರ್ ಇದೆ ನೋಡಿ. ಪಾರ್ಟ್ನರ್ಶಿಪ್ ಈಸ್ ದ ಅಗ್ರಿಮೆಂಟ್ ಬಿಟ್ವೀನ್ 2 or more persons to do business and share profit and losses. The agreement may be in written form or in oral. ಪಾರ್ಟ್ನರ್ಶಿಪ್ಪಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಸ್ ಅಂತ ಅಂದರೆ ಅವರು ಅಗ್ರಿಮೆಂಟ್ನ ಮಾಡ್ಕೊಳ್ಬೇಕು. ಆ ಅಗ್ರಿಮೆಂಟ್ ರಿಟರ್ನ್ ಫಾರ್ಮಲ್ಲಾದರೂ ಇರ್ಬೋದು ಅಥವಾ ಓರಲಲ್ಲಾದರೂ ಅವರು ಮಾಡ್ಕೊಳ್ಬೋದು. ಈಗ ಅಗ್ರಿಮೆಂಟ್ ರಿಟರ್ನ್ ಫಾರ್ಮಲ್ಲಿ ಇದ್ದರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ ಕರಿತೇವೆ. ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದೇನಿರುತ್ತೆ, ಇದು ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಥರ. ಹಾಗಾಗಿ ಅಗ್ರಿಮೆಂಟ್ ಅನ್ನೋದು ಪಾರ್ಟ್ನರ್ಶಿಪ್ ಡೀಡಲ್ಲಿ ಇದ್ರೇ ಬೆನಿಫಿಟ್ ಜಾಸ್ತಿ ಇರುತ್ತೆ. ಬಟ್ ಇನ್ ಆರ್ಡರ್ ಟು ಅವಾಯ್ಡ್ ಡಿಸ್ಪ್ಯೂಟ್ಸ್ ಇಟ್ ಈಸ್ ಪ್ರೆಫರ್ಡ್ ದ್ಯಾಟ್ ದ ಪಾರ್ಟ್ನರ್ಸ್ ಹ್ಯಾವ್ ಎ ರಿಟರ್ನ್ ಅಗ್ರಿಮೆಂಟ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ನಿಮಗೆ ಇಲ್ಲಿ ಅವರು ಓರಲಲ್ಲೂ ಅಗ್ರಿಮೆಂಟ್ನ ಮಾಡ್ಕೊಳ್ಬೋದು, ರಿಟರ್ನ್ ಫಾರ್ಮಲ್ಲೂ ಮಾಡ್ಕೊಳ್ಬೋದು. ಆದರೆ ಬೆಟರ್ ಫಾರ್ಮ್ ಯಾವುದು ಅಂತ ಅಂದರೆ ಅವರು ರಿಟರ್ನ್ ಫಾರ್ಮಲ್ಲಿ ಮಾಡ್ಕೊಂಡಿರೋದು. ಅಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಅವರು ಅಗ್ರಿಮೆಂಟ್ನ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಯಾವುದೇ ರೀತಿ ಡಿಸ್ಪ್ಯೂಟ್ಸ್ಗಳು ಇರೋದಿಲ್ಲ. ಇವಾಗ ನೋಡಿ, ಬಿಸ್ನೆಸ್ಸಲ್ಲಿ ಅಮೌಂಟ್ಸ್ ಬರುತ್ತೆ ಹೋಗುತ್ತೆ, ಪ್ರಾಫಿಟ್ ಆಗುತ್ತೆ, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ. ಸೊ ಹಾಗಿರುವಾಗ ನಾವು ಓರಲಲ್ಲಿ ಅಗ್ರಿಮೆಂಟ್ನ ಮಾಡಿಕೊಂಡ್ರೆ ನಮ್ಮ ಮಧ್ಯೆ ಜಗಳ ಆಗ್ಬೋದು, ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ಬೋದು. ಅದೇ ಒಂದು ಅಗ್ರಿಮೆಂಟ್ ಅನ್ನೋದು ಡಾಕ್ಯುಮೆಂಟ್ ಫಾರ್ಮಲ್ಲಿ ಇದ್ದರೆ ಅದು ಒಂದು ಎವಿಡೆನ್ಸ್ ಥರ ವರ್ಕ್ ಆಗುತ್ತೆ. ಹಾಗಾಗಿ ಡಿಸ್ಪ್ಯೂಟ್ಸ್ ಎಲ್ಲ ಆಗೋದು ಕಡಿಮೆನೂ ಆಗುತ್ತೆ. ಸೊ ಬೆಟರ್ ಅವರು ಅಗ್ರಿಮೆಂಟ್ನ ಮಾಡ್ಕೊಳ್ಳೇಬೇಕು. ಆ ಅಗ್ರಿಮೆಂಟ್ ಹೇಗಿದ್ದರೆ ಬೆಟರ್ ಅಂತ ಅಂದರೆ ಅದು ರಿಟರ್ನ್ ಫಾರ್ಮಲ್ಲಿದ್ದರೆ ಬೆಟರ್. ಸೊ ಇದು ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಲೆಟ್ಸ್ ಮೂವ್. ನೆಕ್ಸ್ಟ್ ಫೀಚರ್ ಬಿಸ್ನೆಸ್. The agreement should be to carry on some business. ಸೊ ಇಲ್ಲಿ ನೋಡ್ರಿ, the agreement should be to carry on some business. ಹಾಗಂದರೆ ಆ ಒಂದು ಏನು ಅಗ್ರಿಮೆಂಟ್ನ ಮಾಡ್ಕೊಳ್ತಾರೆ ಅದು ಯಾವುದಾದ್ರೂ ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗಿಯೇ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಇಬ್ಬರು ಪರ್ಸನ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ರಾಮು ಆ್ಯಂಡ್ ಸೋಮು. ರಾಮು ಸೋಮು ಅಂತ ಇಬ್ಬರು ಪರ್ಸನ್ ಇರ್ತಾರೆ. ಅವರೇನು ಮಾಡ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಓಕೆ, ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಲ್ಯಾಂಡ್ನ ಅವರು ಪರ್ಚೇಸ್ ಮಾಡಿದ್ದಾರೆ, ಅದವರು ಹಾಗೆ ಇಡ್ತಾರೆ. ಆ ಲ್ಯಾಂಡನ್ನು ಅವರು ಏನಕ್ಕೂ ಅದನ್ನ ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ನೋಡ್ರಿ, ಅವರು ಪಾರ್ಟ್ನರ್ಶಿಪ್ಪಲ್ಲೇ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾರೆ, ಆದರೆ ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಅದು ಯಾವಾಗ ಬಿಸ್ನೆಸ್ ಆಗುತ್ತೆ ಅಂತ ಅಂದರೆ ಅಲ್ಲಿ ಒಂದು ಆ್ಯಕ್ಟಿವಿಟೀಸ್ ಇರಬೇಕು, ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗೋ ಆ್ಯಕ್ಟಿವಿಟಿ ಇರಬೇಕು. ಫಾರ್ ಎಕ್ಸಾಂಪಲ್, ಇವರಿಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಆ ಲ್ಯಾಂಡನ್ನು ಸೇಲ್ ಮಾಡ್ತಾರೆ. ಯಾವುದಾದ್ರೂ ಒಂದು ಪಾರ್ಟಿಗೆ ಆ ಲ್ಯಾಂಡನ್ನು ಸೇಲ್ ಮಾಡ್ತಾರೆ. ಅಲ್ಲಿಂದ ಬರುವಂಥ ಪ್ರಾಫಿಟಲ್ಲಿ ಅವರು ಅದನ್ನ ಶೇರ್ ಮಾಡ್ಕೊಳ್ತಾರೆ. ಮತ್ತೆ ಏನು ಮಾಡ್ತಾರೆ, ಮತ್ತೆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ, ಮತ್ತೆ ಅದನ್ನ ಶೇರ್ ಮಾಡ್ತಾರೆ. ಅಂದರೆ ಅವರ ಆ್ಯಕ್ಟಿವಿಟೀಸ್, ಅವರು ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದಾರೆ. ಲ್ಯಾಂಡನ್ನ ಪರ್ಚೇಸ್ ಮಾಡೋದು, ಪ್ರಾಫಿಟಿಗೆ ಸೇಲ್ ಮಾಡೋದು, ಇದು ಏನೋ ಅವರ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ಹಾಗಿರುವಾಗ ಅಲ್ಲಿ ಪಾರ್ಟ್ನರ್ಶಿಪ್ ಅನ್ನೋದು ಅಂದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನೋದು ವರ್ಕ್ ಆಗುತ್ತೆ. ಅಂದರೆ ಅವರು ಮಾಡುವಂಥ ಆ್ಯಕ್ಟಿವಿಟೀಸ್ ಯಾವುದಾದ್ರೂ ಒಂದು ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗಿ ಇರಬೇಕು. ಜಸ್ಟ್ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಗೆ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಳ್ತೀವಿ ಅಂತ ಅಂದರೆ ಅದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನೋದನ್ನು ಅಲ್ಲಿ ಕನ್ಸಿಡರ್ ಆಗೋದಿಲ್ಲ. ನೆಕ್ಸ್ಟ್, ಮ್ಯೂಚುವಲ್ ಏಜೆನ್ಸಿ. ಸೊ ನಾನಲ್ಲಿ ಮೀನಿಂಗ್ನ ಹೇಳುವಾಗ ಹೇಳಿದ್ದೆ, ದೇರ್ ಶುಡ್ ಬಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಪಾರ್ಟ್ನರ್ಸ್ ಅಂತ ಹೇಳಿದ್ದೆ. ಸೊ ಅದನ್ನೇ ಇಲ್ಲಿ ಮ್ಯೂಚುವಲ್ ಏಜೆನ್ಸಿ ಅಂತ ಹೇಳ್ಬೋದು. ದ ರಿಲೇಷನ್ ಆಫ್ ಆಲ್ ಪಾರ್ಟ್ನರ್ಸ್ ಈಸ್ ಲೈಕ್
agency relationship. All partners perform their duties like agent and principal both. See, like agent and principal both of the other partners. ಸೊ ನಾನಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಮೀನಿಂಗ್ನ ಹೇಳುವಾಗ ಹೇಳಿದೆ, ಒಬ್ಬ ಪಾರ್ಟ್ನರ್ಸ್ ಅಲ್ಲೇನು ಮಾಡ್ಬೋದು, ಎಲ್ಲರೂ ಸೇರಿ ಬಿಸ್ನೆಸ್ಸನ್ನು ಮಾಡ್ಬೋದು, ಅಥವಾ ಯಾವುದಾದ್ರು ಒಬ್ಬ ಪಾರ್ಟ್ನರ್ಸ್ ಆನ್ ದ ಬಿಹಾಫ್ ಆಫ್ ಅದರ್ ಪಾರ್ಟ್ನರ್ಸ್ ಅವನು ಆ್ಯಕ್ಟಿವಿಟೀಸ್ನ ಮಾಡ್ಬೋದು ಅಂತ ಅಂದೆ. ಸೊ ಅಂದರೆ ಅವ್ರ ಮಧ್ಯೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ತಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ, ತಾನಿಲ್ಲಿ ಓವರಾಲ್ ಆ್ಯಕ್ಟಿವಿಟೀಸ್ನ ನಾನು ನೋಡ್ಕೊಳ್ತೇನೆ, ನನಗೆ ವ್ಯಾಲ್ಯೂ ಹೆಚ್ಚಿದೆ ಅಂದರೆ ಆ ಒಂದು ಮೆಂಟಾಲಿಟಿಯಲ್ಲಿ ಪಾರ್ಟ್ನರ್ಸ್ ಮಧ್ಯೆ ಇರೋದಿಲ್ಲ. ಸೊ ಅವರು ಹೇಗೆ ವರ್ಕ್ ಮಾಡ್ತಾರೆ ಅಂತಂದರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ವರ್ಕ್ ಮಾಡ್ತಾರೆ. ಸೊ ಅದೇ ಮ್ಯೂಚುವಲ್ ಏಜೆನ್ಸಿ ಅಂತ ಹೇಳ್ಬೋದು ನಾವು, ಅಥವಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಪಾರ್ಟ್ನರ್ಸ್. ನೆಕ್ಸ್ಟ್, sharing of profit. Another important element of partnership is that the agreement between partners must be to share profit or losses of a business. ಸೊ ಇಲ್ಲಿ ನೋಡಿ, ಯೂಶ್ವಲಿ ಅವರು ಪ್ರಾಫಿಟ್ನ ಮೋಟಿವ್ ಇಟ್ಕೊಂಡೇ ಬಿಸ್ನೆಸ್ನ ಮಾಡ್ತಾರೆ. ಯಾವುದೇ ಒಂದು ಬಿಸ್ನೆಸ್ನ ಮಾಡೋ ಮೇನ್ ಇಂಟೆನ್ಷನ್ ಏನು, ಪ್ರಾಫಿಟ್ನ ಅರ್ನ್ ಮಾಡೋದು. ಯಾರೂ ಕೂಡ ಮೈಂಡಲ್ಲಿ ಅಂದ್ಕೊಳ್ಳೋದಿಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗಬೇಕು ಅಂತ ಹೇಳಿ. ಸೊ ಸ್ಟಿಲ್ ಲಾಸ್ ಆಗಿಬಿಡ್ತು, ಆಗ ಏನು ಮಾಡೋದು, ಲಾಸನ್ನು ಕೂಡ ಅವ್ರು ಏನು ಮಾಡಬೇಕು, ಶೇರ್ ಮಾಡಬೇಕು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಇಸ್ ದ್ಯಾಟ್ ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಫ್ ದ ಬಿಸ್ನೆಸ್. ಸೊ ಅಂದರೆ ಇಲ್ಲಿ ಅವರು ಲಾಸ್ ಆದರೂ ಕೂಡ ಶೇರ್ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ನೋಡಿ, ಇಲ್ಲಿ ಶೇರಿಂಗ್ ಅಂತ ಅಂದರೆ ಈಕ್ವಲ್ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅವ್ರು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾವ ರೇಷ್ಯೋದಲ್ಲಿ ಅವರು ಬಿಸ್ನೆಸ್ ಮಾಡ್ತೆ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದೇ ರೇಷ್ಯೋದಲ್ಲಿ ಅವರಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡೂ ಕೂಡ ಶೇರ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲೀಗ ಒಬ್ಬ ಪರ್ಸನ್ ಇರ್ತಾನೆ, ಅವನು 1 ಲ್ಯಾಕನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಅಂದರೆ ಇನ್ನೊಬ್ಬನು 2 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಇನ್ನೊಬ್ಬನು 15,000 ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಸೊ ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ರೇಷ್ಯೋಸ್ ಎಲ್ಲ ಚೇಂಜ್ ಇದೆ. ಹಾಗಾಗಿ ಅವ್ರಿಗೆ ಪ್ರಾಫಿಟನ್ನು ಕೂಡ ಹಾಗೆ ಶೇರ್ ಮಾಡಬೇಕು. ಯಾರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ಜಾಸ್ತಿ ಪ್ರಾಫಿಟ್ ಶೇರ್ ಆಗುತ್ತೆ, ಯಾರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ಕಡಿಮೆ. ಹಾಗೆ ಲಾಸ್ ಕೂಡ ಅದೇ ರೀತಿಯಲ್ಲಿ ಲಾಸ್ ಡಿಸ್ಟ್ರಿಬ್ಯೂಷನ್ ಕೂಡ ಹಾಗೆ ಆಗ್ತದೆ. ಅಕಾರ್ಡಿಂಗ್ ಟು ದ ರೇಷಿಯೋ ಆರ್ ಅಕಾರ್ಡಿಂಗ್ ಟು ದ ಕಾಂಟ್ರಾಕ್ಟ್ ದೇ ವಿಲ್ ಶೇರ್ ಪ್ರಾಫಿಟ್ ಆ್ಯಸ್ ವೆಲ್ ಆ್ಯಸ್ ಲಾಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಫೀಚರ್ ಏನಿದೆ ಅಂತ ನೋಡೋಣ. ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್. In partnership, partners have unlimited liability. Every personal assets of the partners may also used to pay off the liability. ಅಂದರೆ ಸೊ ಫಾರ್ ಎಕ್ಸಾಂಪಲ್, ಇವಾಗ ಲೋನ್ ಇದೆ ಅಂತ ಅಂದ್ಕೊಳ್ಳೋಣ, ಬಿಸ್ನೆಸ್ಸಿನ ಲೋನ್ಸ್ ಇದೆ. ಇಲ್ಲಿ ಹೇಗಿದೆ ಅಂತಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅವರಿಗೆ ಅನ್ಲಿಮಿಟೆಡ್ ಲ್ಯಾಬಿಲಿಟೀಸ್ ಅಂತ ಇರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಎಕ್ಸಾಂಪಲ್ ಒಂದು ಲೋನ್ಸ್ ಇದೆ ಅಂತ ತೊಗೊಳ್ಳೋಣ. ಆ ಲೋನ್ನ ಪೇ ಮಾಡೋದಕ್ಕೆ ಅವ್ರು ಏನು ಮಾಡಬೇಕು ಅಂದರೆ ಲ್ಯಾಬಿಲಿಟಿನ ಡಿಕ್ರೀಸ್ ಮಾಡೋದಕ್ಕೆ, ಆ ಲೋನ್ನ ಪೇ ಮಾಡೋದಕ್ಕೆ ಅವರು ಅವರ ಪರ್ಸ್ನಲ್ ಅಸೆಟ್ಗಳನ್ನು ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಅಂಥ ಸಿಚುವೇಶನ್ಸ್ ಬಂದರೆ. ಅಂದರೆ ಅವ್ರ ಗೋಲ್ಡ್ ಇರ್ಬೋದು, ಅವರ ಪ್ರಾಪರ್ಟೀಸ್ ಇರ್ಬೋದು, ಅವ್ರದ್ದು ಯಾವುದಾದ್ರೂ ಪರ್ಸ್ನಲ್ ವೆಹಿಕಲ್ ಇರ್ಬೋದು, ಅದಿದ್ದರೆ ಅದನ್ನು ಅವರು ಯೂಸ್ ಮಾಡಿ ಲ್ಯಾಬಿಲಿಟೀಸ್ನ ಪೇ ಮಾಡಬೇಕು, ಅಂದರೆ ಲೋನನ್ನು ಪೇ ಮಾಡೋದು. ಸೊ ಈ ಥರ ಇರುತ್ತೆ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಇನ್ ಪಾರ್ಟ್ನರ್ಶಿಪ್, ಪಾರ್ಟ್ನರ್ಸ್ ಹ್ಯಾವ್ ಅನ್ಲಿಮಿಟೆಡ್ liability. Every personal assets of the partners may also used to pay off the liability. Okay, next ಏನಿದೆ ಅಂತ ನೋಡೋಣ. Definition of partnership. According to the Section 4 of Indian Partnership Act 1932, it defines as relation between persons who have agreed to share the profit of a business carried one by all or any of them acting for all. ಸೊ ಇಲ್ಲಿ ನೋಡ್ರಿ, ಡೆಫಿನೇಷನ್ ಅಂತ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ ಕೇಳ್ಬೋದು. ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳ್ಬೋದು, ಇಲ್ಲ ಅಂದರೆ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳ್ತಾರೆ. ಸೊ ಕ್ವಶನ್ಸ್ ಹೇಗೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಒಂದೊಮ್ಮೆ ಇಲ್ಲಿ ಡೆಫಿನೇಷನ್ನ ಕೇಳಿದ್ದಿದ್ರೆ ನೀವು ಇದನ್ನ ಮೆನ್ಷನ್ ಮಾಡಬೇಕು. ಏನು, ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂತ ಹೇಳಿ. ಮೀನಿಂಗ್ನ ಕೇಳಿದರೆ ಇದನ್ನ ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇಲ್ಲಿ ಎಲ್ಲ ಪಾರ್ಟ್ನರ್ಶಿಪ್ನ ಆ್ಯಕ್ಟ್ ರಿಲೇಟೆಡ್ ಇರ್ಬೋದು,
ಅಥವಾ ಏನಾದರೂ ಕಂಡೀಷನ್ಸ್ ಇದೆಲ್ಲವೂ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದೇ ಎಕ್ಸ್ಪ್ಲನೇಷನ್ಸ್ ಪ್ರಕಾರ ಅದು ಹೇಗೆ ಡಿಫೈನ್ ಮಾಡುತ್ತೆ ಪಾರ್ಟ್ನರ್ಶಿಪ್ಪನ್ನು ಅಂತ ಅಂದರೆ, ಇಟ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಒನ್ ಬೈ ಆಲ್ ಆರ್ ಎನಿ ಆಫ್ ದಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಇದನ್ನ ನಾನು ಕ್ಲಿಯರ್ ಆಗಿ ಫಸ್ಟೇ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೇನೆ, ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್. ಸೊ ನಾನು ಅಗ್ರಿಮೆಂಟ್ ಅಂತ ಹೇಳುವಾಗ ಫೀಚರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ರಿಟರ್ನ್ ಫಾರ್ಮಲ್ಲಿ ಅಗ್ರಿಮೆಂಟ್ ಇದ್ದರೆ ಒಳ್ಳೆಯದು. ಆ ರಿಟರ್ನ್ ಫಾರ್ಮಲ್ಲಿ ಅಗ್ರಿಮೆಂಟ್ ಇದ್ದರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ ಕರಿತೇವೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಅದು ಇದೆ ನೋಡ್ರಿ. ಇಟ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್ ವಿಚ್ ಸ್ಪೆಸಿಫೈ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಬಿಸ್ನೆಸ್. ಸೊ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ 1 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಅದಕ್ಕೆ ಆನ್ಸರ್ ಏನಿರುತ್ತೆ ಅಂದರೆ, ದ ರಿಟರ್ನ್ ಡಾಕ್ಯುಮೆಂಟ್ ವಿಚ್ ಸ್ಪೆಸಿಫೈ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಬಿಸ್ನೆಸ್. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನೇನು ಬಿಸ್ನೆಸ್ನವರು ಏನೇನು ಕ್ಯಾರಿ ಮಾಡ್ತಾ ಇರ್ತಾರೆ, ಏನೇನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದ್ರ ರಿಲೇಟೆಡ್ ಆಗಿ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅಲ್ಲಿ ಏನೇನು ಇರ್ತದೆ, ಕಂಟೆಂಟ್ ಏನೇನಿರುತ್ತೆ ಅಂತ ನೋಡೋಣ. ಸೊ ನಿಮ್ಗೆ ಇಲ್ಲಿ ಕ್ವಶನ್ ಅರೈಸ್ ಆಗ್ತದೆ ಏನೇನು ಇರ್ಬೋದು ಅದರಲ್ಲಿ ಅಂತ. ಸೊ ಲೆಟ್ ಅಸ್ ಚೆಕ್ ಒನ್ಸ್ ಅಗೇನ್. ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್: ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ಸಸ್ ಆಫ್ ಆಲ್ ಪಾರ್ಟ್ನರ್ಸ್, nature of business, capital contributed by each partners, rate of interest on capital, interest on loan and interest on drawing, etc. ಸೊ ಇದಿಷ್ಟು ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಮಾಡಿರ್ತಾರೆ, ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇನ್ ಇಂಡಿಯಾ ಇಟ್ ಈಸ್ ನಾಟ್ ನೆಸಸರಿ ಟು ಹ್ಯಾವ್ ಪಾರ್ಟ್ನರ್ಶಿಪ್ ಡೀಡ್. ಹಾಗಾದರೆ ಇಂಡಿಯಾದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಹಾಗಿದ್ರೆ ಪಾರ್ಟ್ನರ್ಶಿಪ್ ಡೀಡ್ನ ಎಬ್ಸೆನ್ಸಲ್ಲಿ ಹೇಗೆ ಅವರು ಬಿಸ್ನೆಸ್ಸನ್ನು ಮಾಡ್ತಾರೆ, ಕಂಡೀಷನ್ಸ್ ಏನೇನಿರುತ್ತೆ ಅಂತ ನೋಡೋಣ. ಕಂಡೀಷನ್ಸ್ ಟು ಬಿ ಫಾಲೋಡ್ ಎಟ್ ದ ಟೈಮ್ ಆಫ್ ಎಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ನಾಟ್ ಪೇಯ್ಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ನಾಟ್ ಪೇಯ್ಡ್, no salary, no commission to any partner. Interest on loan 6% per annum. Lastly, profit is to be shared equally. ನೋಡಿ, ಅಂದರೆ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ನ ಮಾಡಿಕೊಂಡ್ರೆ ಒಳ್ಳೆಯದು. ಪಾರ್ಟ್ನರ್ಶಿಪ್ ಡೀಡ್ ಇದ್ದರೆ ಅದರಲ್ಲಿ ಎಲ್ಲ ಥರ ಡೀಟೇಲ್ಸ್ಗಳಿರುತ್ತೆ, ಲೈಕ್ ನೇಮ್ ಆಫ್ ದ ಪಾರ್ಟ್ನರ್ಸ್, ಅಡ್ರೆಸ್ ಆಫ್ ದ ಬಿಸ್ನೆಸ್, ನೇಚರ್ ಆಫ್ ದ ಬಿಸ್ನೆಸ್, ಅವರು ಯಾವ ರೇಷಿಯೋದಲ್ಲಿ ಪ್ರಾಫಿಟ್ನ ಶೇರ್ ಮಾಡಬೇಕು, ಪ್ರತಿಯೊಂದು ಅಲ್ಲಿ ಮೆನ್ಷನ್ ಆಗಿರ್ತದೆ. ಒಂದೊಮ್ಮೆ ಅವರು ಪಾರ್ಟ್ನರ್ಶಿಪ್ ಡೀಡ್ನ ಮಾಡ್ಕೊಳ್ಳೋದಿಲ್ಲ ಅಂತ ಅಂದರೆ ಆಗ ಅವರು ಈ ಕಂಡೀಷನ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಏನೇನಿರುತ್ತೆ, ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ನಾಟ್ ಪೇಯ್ಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ನಾಟ್ ಪೇಯ್ಡ್, ನೋ ಸ್ಯಾಲರಿ, ನೋ ಕಮಿಷನ್ ಟು ಎನಿ ಪಾರ್ಟ್ನರ್ಸ್, ಇಂಟ್ರೆಸ್ಟ್ ಆನ್ ಲೋನ್ 6% ಪರ್ ಆ್ಯನಮ್, ಅಂದರೆ ಇಲ್ಲಿ 6%ಗೆ ಫಿಕ್ಸ್ ಮಾಡಿರ್ತಾರೆ. ಅವರು ಪಾರ್ಟ್ನರ್ಶಿಪ್ ಡೀಡ್ನ ಮಾಡಿಕೊಂಡ್ರೆ ಅವ್ರಿಗೆ ಪರ್ಸಂಟೇಜ್ನ ಫಿಕ್ಸ್ ಮಾಡ್ಕೊಳ್ಬೋದು. ಪಾರ್ಟ್ನರ್ಶಿಪ್ ಡೀಡ್ನ ಮಾಡ್ಕೊಳ್ಳೋದಿಲ್ಲ ಅಂತ ಅಂದರೆ ಅವರು 6%ಗೆ ಇಂಟ್ರೆಸ್ಟ್ ಆನ್ ಲೋನ್ 6% ಅಂತ ಹೇಳಿ ಅವರು ಫಿಕ್ಸ್ ಆಗ್ತಾರೆ. ನೆಕ್ಸ್ಟ್ ಪ್ರಾಫಿಟ್ ಈಸ್ ಟು ಬಿ ಶೇರ್ಡ್ ಈಕ್ವಲಿ, ಅಂದರೆ ಇಲ್ಲಿ ಅವರು ಸ್ಟಾರ್ಟಿಂಗಲ್ಲೇ ರೇಷಿಯೋಸ್ಗಳನ್ನ ಮಾಡ್ಕೊಂಡಿರೋದಿಲ್ಲ. ಇಷ್ಟು ಪ್ರಾಫಿಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ, ಈ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ರೇಷಿಯೋಸ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಿರಲ್ಲ. ಹಾಗಾಗಿ ಆ ಪ್ರಾಫಿಟ್ಗಳನ್ನು ಏನು ಮಾಡೋದು, ಈಕ್ವಲ್ ಆಗಿ ಅವರು ಶೇರ್ ಮಾಡ್ಕೊಳ್ತಾರೆ. ಸೊ ಇದಿಷ್ಟು ಪಾರ್ಟ್ನರ್ಶಿಪ್ ಡೀಡ್ ರಿಲೇಟೆಡ್. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಜನರಲಿ ಪ್ರೊವೈಡೆಡ್ ಫಾರ್ 2 situations. First one, when partners contribute unequal amount of capital but share profit equally. See, ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಅನ್ಈಕ್ವಲ್ ಆಗಿರುತ್ತೆ. ಅಂದರೆ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವರು ಕ್ಯಾಪಿಟಲ್ನ ಎಷ್ಟು ತರ್ತಾರೆ ಅಂದರೆ ಒಬ್ಬನು 2 lakhs ತರ್ತಾನೆ, ಒಬ್ಬನು 5 lakhs ತರ್ತಾನೆ. ಅಂದರೆ ಅನ್ಈಕ್ವಲ್ ಕಾಂಟ್ರಿಬ್ಯೂಷನ್ ಇರ್ತದೆ. ಆ ಟೈಮಲ್ಲಿ ಅವರು ಪ್ರಾಫಿಟ್ನ ಹೇಗೆ ಶೇರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ಈಕ್ವಲ್ ಆಗಿ ಶೇರ್ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಆಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಒಂದು ಸಿಚುವೇಶನ್. ನೆಕ್ಸ್ಟ್, ವೇರ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಈಸ್ ದ ಸೇಮ್ ಬಟ್ ಪ್ರಾಫಿಟ್ ಶೇರಿಂಗ್ ಈಸ್ ಅನ್ಈಕ್ವಲ್. ಸೊ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಇಬ್ಬರು 2 lakhs ಈಚ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ.
ಆದರೆ ಅವರು ಪ್ರಾಫಿಟ್ನ ಅನ್ಇಕ್ವಲ್ ಆಗಿ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಹೇಗಿರುತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ಸ್ ಅನ್ನೋದನ್ನು ನೋಡೋಣ. ಸೊ ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ನ ಎಕ್ಸಾಂಪಲ್ಸಿಗೆ ತೊಗೊಂಡು ಅದನ್ನ ಸಾಲ್ವ್ ಮಾಡ್ತೇವೆ. ಅಲ್ಲಿ ನಿಮಗೆ ಈ ಕೇಸಸ್ಗಳನ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಗತ್ತೆ. ಸೊ ಅದನ್ನ ಪಾರ್ಟ್ 2 ಪಾರ್ಟ್ನರ್ಶಿಪ್ನ ಪಾರ್ಟ್ 2ನ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.